ಪದ್ಮವೇಣಿಯ ಪುಟಾಣಿ ಕಥೆಗಳು. ಪುಟ್ಟು ಮತ್ತು ಅವನ ಬ್ರಹ್ಮಾಂಡ. ಬ್ರಹ್ಮಾಂಡ 1. ಪುಟ್ಟುವಿನ ಬೊಗಸೆಯೊಳಗಿನ ಬೆರಗು. ಕರಾವಳಿಯ ಒಂದು ಪುಟ್ಟ ಊರು. ಫಲಭರಿತ ತೆಂಗು, ಕಂಗು, ಮಾವು ತುಂಬಿದ ಸಣ್ಣ ತೋಟದ ನಡುವೆ ಒಂದು ಪುಟಾಣಿ ಹೆಂಚಿನ ಮನೆ. ಮನೆಯಲ್ಲಿ ಇರುವುದು ನಮ್ಮ ಪುಟ್ಟು, ಅವನ ಪುಟ್ಟಮ್ಮ ಗುಂಡು, ತಂದೆ ತಾಯಿ ಹಾಗೂ ಅವನ ಪ್ರೀತಿಯ ಅಜ್ಜಿ, ಜೊತೆಗೆ ಅವನ ಮೂಕ ಬಳಗವಾದ 4-5 ಬೆಕ್ಕಿನ ಮರಿಗಳು. ಅಂದು ಪುಟ್ಟುವಿಗೆ 4ನೇ ತರಗತಿಯ ವಾರ್ಷಿಕ ಪರೀಕ್ಷೆಯು ಆರಂಭವಾಗುವ ದಿನ. ಪಠ್ಯವನ್ನೆಲ್ಲ ಒಂದೂ ಬಿಡದೆ ಪೂರ್ತಿಯಾಗಿ ಓದಿ ಮುಗಿಸಿಬಿಟ್ಟಿದ್ದ ಪುಟ್ಟು. ಆದರೂ ಪುಟಾಣಿ ಮನಸ್ಸಿನಲ್ಲಿ ಏನೋ ದಿಗಿಲು. ಪಾಠಗಳ ಹೆಸರು ನೆನಪಾದಂತೆ ವಿಷಯಗಳನ್ನು ಎಲ್ಲಿ ಮರೆತು ಬಿಡುವೆನೋ ಎಂದು, ಓದಿದ್ದೆಲ್ಲ ಕಲಸು ಮೇಲೋಗರವಾಗುವುದೋ ಎಂದು, ಹೀಗೆ ಎಂಥದ್ದೋ ಒಂದು ಕಳವಳ ಅವನ ಪುಟಾಣಿ ಎದೆಯಲ್ಲಿ. ಅಲ್ಲಿ ಅಡುಗೆ ಮನೆಯ ಒಳಗಿನಿಂದ ಅಮ್ಮನ ಒಂದೇ ಕೂಗು, ಲೇ ಪುಟ್ಟು, ಬೇಗ ಬಾರೋ, ತಿಂಡಿ ತಿಂದು ರೆಡಿಯಾಗು, ಇನ್ನೇನು ಶಾಲೆಯ ವ್ಯಾನ್ ಬಂದೀತು. ಪುಟ್ಟು ಏನನ್ನೋ ನಿಶ್ಚಯಿಸಿದವನಂತೆ ಅಡುಗೆ ಮನೆ ಒಳಗೆ ಹೋದ. ಅಮ್ಮ ಕೊಟ್ಟ ಹಬೆ ಆಡುವ ಕೊಟ್ಟೆ ಇಡ್ಲಿ, ಕಾಯಿ ಚಟ್ನಿ, ಬಿಸಿ ಬಿಸಿ ಅರಶಿನ ಹಾಕಿದ ಹಾಲನ್ನು ಸುಮ್ಮನೆ ಮುಗಿಸಿದ. ಆಮೇಲೆ ಅಮ್ಮನ ಸೀರೆ ಸೆರಗು ಹಿಡಿದು, ಅಮ್ಮ, ಪರೀಕ್ಷೆ ಮುಗಿಯೋವರೆಗೂ ನಾನು ಶಾಲೆ ವ್ಯಾನಲ್ಲಿ ಹೋಗಲ್ಲ. ಅಪ್ಪಯ್ಯನ ಹತ್ರ ನನ್ನನ್ನು ಶಾಲೆಗೆ ಸೈಕಲ್ನಲ್ಲಿ ಬಿಡಲು ಹೇಳು, ಇಲ್ಲಾಂದರೆ ನೀನೇ ನಡೆಸ್ಕೊಂಡು ಕರೆದುಕೊಂಡು ಹೋಗು. 1 ಕಿಲೋಮೀಟರ್ ದಾರಿ, 15 ನಿಮಿಷದಲ್ಲಿ ನಡೆದು ಹೋಗೋಣ ಎಂದು ಪುಟ್ಟು ಅಮ್ಮನ ಮುಖದಲ್ಲಾಗುವ ಬದಲಾವಣೆಯನ್ನು ಗಮನಿಸುತ್ತಾ ಕೇಳಿದ. ಬೆಳಿಗ್ಗೆ ಹೊತ್ತು ಕೈಗಳಿಗೆ ಪುರುಸೊತ್ತೇ ಇಲ್ಲದ ಸಮಯದಲ್ಲಿ ಪುಟ್ಟು ಹೇಳಿದ ಮಾತುಗಳನ್ನು ಕೇಳಿ ಭಾಗೀರಥಮ್ಮ ಕೊಂಚ ಚಿಂತಿತರಾದರು. ಈ ಹುಡುಗ ಹೀಗೇಕೆ ಹೇಳುತ್ತಿದ್ದಾನೆಂದು ಅವರಿಗೆ ಅರ್ಥವಾಗಲಿಲ್ಲ. ಯಾಕೋ ಪುಟ್ಟು, ಎಂತ ಆಯಿತು? ಪುಟ್ಟು ಕಣ್ಣಗಲಿಸಿ, ಅಮ್ಮ, ಪರೀಕ್ಷೆಗೆ ಎಲ್ಲ ಓದಿದ್ದೀನಿ, ಆದರೆ ಯಾವುದು ತಲೆಯಲ್ಲಿ ಇಲ್ಲ ಅನ್ನಿಸ್ತಿದೆ. ನನಗೆ ಇದೇ ಮನಸ್ಸಲ್ಲಿ ಎಲ್ಲರ ಜೊತೆಗೆ ಹೋಗೋಕ್ಕೆ ಮನಸ್ಸಿಲ್ಲ. ನೋಡಮ್ಮ, ನಮ್ಮ ಮನೆಯಿಂದ ಶಾಲೆಗೆ ಹೋಗೋ ದಾರಿಯಲ್ಲಿ ಪೂರ್ತಿ ಹಸಿರು ತೋಟ, ಗದ್ದೆ, ಕೆರೆಕಟ್ಟೆ, ಮರಗಿಡ ಇದೆ. ಈಗಲೇ ಹೋದರೆ ಅದನ್ನೆಲ್ಲ ಕಣ್ತುಂಬಿಕೊಂಡು ಖುಷಿ ಖುಷಿಯಾಗಿ ಹೋಗಿ ಪರೀಕ್ಷೆ ಬರಬಹುದು ಎಂದು ಉತ್ಸಾಹದಿಂದ ಹೇಳಿದ. ಅರಳಿದ ಅವನ ಕಣ್ಣಲ್ಲಿ ಹೊಳೆಯುತ್ತಿದ್ದ ಕಲ್ಪನೆಯ ಆಲೋಚನೆಯನ್ನು ಕಂಡು ಅವರಮ್ಮ ನಗುಸೂಸಿ ಹಗುರಾದರು. ಪುಟ್ಟುವಿನ ಹಣೆಗೆ ಮುತ್ತು ಕೊಟ್ಟು ಸುಕ್ಕು ಹಿಡಿದ ಸೀರೆ ನೆರಿಗೆಯನ್ನು ಸರಿ ಮಾಡಿಕೊಂಡು ಅವನ ಎಳೆಯ ಕೈ ಹಿಡಿದು ನಡೆದರು. ಅಲ್ಲೇ ಹೊರಚಾವಡಿಯಲ್ಲಿ ಕೂತು ಕೊಟ್ಟೆ ಇಡ್ಲಿಯ ಎಲೆ ಬಿಡಿಸುತ್ತಿದ್ದ ಶಂಕರಯ್ಯ ಅಮ್ಮ ಮಗನನ್ನು ನೋಡಿ, ಎಲ್ಲಿಗೆ ಹೊರಟಿದ್ದು ಸವಾರಿ ಎಂದು ಕೇಳಿದರು. ಅವನು ಶಾಲೆಗೆ ವ್ಯಾನ್ನಲ್ಲಿ ಹೋಗಲ್ಲ ಅಂತೆ, ನೀವು ಸೈಕಲ್ನಲ್ಲಿ ಬಿಟ್ಟು ಬರ್ತೀರಾ ಎಂದು ಕೇಳಿದರು ಭಾಗೀರಥಮ್ಮ. ಇಲ್ಲ ಮಾರಾಯ್ತಿ, ಕೆಲಸ ಇದೆ ನನಗೆ, ನೀವಿಬ್ರು ಹೋಗಿ ಎಂದು ಜಾರಿಕೊಂಡರು. ಸದಾ ಗಂಭೀರವಾಗಿರುವ ಅಪ್ಪಯ್ಯ ಬಿಡದೇ ಇದ್ದಿದ್ದು ಒಳ್ಳೆಯದೇ ಆಯಿತು ಎಂದು ಪುಟ್ಟು ಸಂಭ್ರಮದಿಂದ ಅಮ್ಮನ ಕೈ ಹಿಡಿದು ನಡೆದ. ಅವನ ಮನೆಯಿಂದ ಶಾಲೆಯವರೆಗಿನ ದಾರಿಯುದ್ದಕ್ಕೂ ಮರಗಿಡಗಳ ತಂಪು ನೆರಳು ಬಿಡಿ ಬಿಡಿಯಾಗಿ ಚೆಲ್ಲಿತ್ತು. ನಡುವೆ ಬಾಲರವಿಯ ಕಣ್ಣಾಮುಚ್ಚಾಲೆ ಆಟ ಪುಟ್ಟುವನ್ನು ಸೆಳೆದಿತ್ತು. ಹಸಿರು ಗಿಡದ ಎಲೆಗಳ ನಡುವೆ ಕೂತ ಹಳದಿ, ಕಪ್ಪು, ಕಂದು, ಬಿಳಿ ಚಿಟ್ಟೆಗಳ ಮೈಮಾಟ ನೋಡಿ ಅವನ್ನು ಕೈಗಳಿಂದ ಹಿಡಿಯಲೆತ್ನಿಸಿ ಸೋತು ನಗಾಡಿದ ಪುಟ್ಟು. ಚೀವು ಚೀವೆಂದು ತಟಪಟ ಹಾರುತ್ತಿದ್ದ ಪುಟಾಣಿ ಗುಬ್ಬಿಗಳ ನೋಡಿ ತಾನು ಅವರಂತೆ ಆಗಬಾರದೆ ಎಂದು ಭಾವುಕವಾಯಿತು ಅವನ ಕಣ್ಣುಗಳು. ತುಸು ದೂರದಲ್ಲಿ ತಿಳಿಗೊಳದ ತಂಪು ನೀರನ್ನು ಕುಡಿಯುತ್ತಾ ಅದರ ಸುತ್ತ ಬೆಳೆದಿದ್ದ ಹಸಿ ಹುಲ್ಲನ್ನು ತಣ್ಣೆಳಲಿನಲ್ಲಿ ಮೇಯುತ್ತಾ ಮೆಲುಕು ಹಾಕುತ್ತಿದ್ದ ದನಕರುಗಳ ಅಂಬಾ ಎನ್ನುವ ಕೂಗು ಕೇಳಿ ತಟ್ಟನೆ ಅವುಗಳ ಬಳಿ ಓಡಿ 2 ಕೈಗಳನ್ನು ಬಳಸಿ ಅಪ್ಪಿ, ನನಗಿವತ್ತು ಪರೀಕ್ಷೆ, ನೀವು ನನಗೆ ವಿಶ್ ಮಾಡಿ ಎಂದು ನಕ್ಕ. ಕೇಸರಿ ಬಣ್ಣದ ಬಿಳಿ ಬುಟ್ಟಿನ ನಾಮ ಹೊಂದಿದ ಪುಟ್ಟಕರು ಅಂಬಾ ಎಂದಿದ್ದು ನೋಡಿ ಅದರ ನಾಮಕ್ಕೆ ಮುತ್ತು ಕೊಟ್ಟು ಮತ್ತೆ ಅಮ್ಮನ ಕೈ ಹಿಡಿದು ನಡೆದ. ದಾರಿಯ 2 ಬದಿಯಲ್ಲಿ ಅರಳಿದ್ದ ಬಗೆ ಬಗೆಯ ಹೂಗಳು ಅವನಿಗೆ ನಗುತ್ತಾ ಶುಭಾಶಯ ಹೇಳುತ್ತಿದೆ ಎಂದು ಖುಷಿಯಾಗಿ ಅಮ್ಮನ ನೋಡಿದ. ಪ್ರಕೃತಿಯ ಗಾಧತೆಯೊಳಗೆ ಒಂದಾಗಿ ಪುಟ್ಟು ಪರೀಕ್ಷೆ ಎಂಬುದು ಸರಿಸಲಾಗದ ದೊಡ್ಡ ಹೆಬ್ಬಂಡೆ ಎಂಬ ಭಯದಿಂದ ಅರಿವಿಲ್ಲದೆ ಹೊರಬಂದಿದ್ದ. ಶಾಲೆಯು ಕಣ್ಣಳತೆಯ ದೂರದಲ್ಲಿತ್ತು. ಪುಟ್ಟು ಅಮ್ಮನನ್ನು ತಬ್ಬಿ, ಬರ್ತೀನಮ್ಮ, ಚೆನ್ನಾಗಿಯೇ ಬರೆದು ಬರ್ತೀನಿ, ಎಲ್ಲ ನೆನಪಿದೆ ನನಗೆ ಎಂದು ಹೇಳಿ ಗೇಟಿನ ಒಳಗೆ ಓಡಿದ.
ಬಯಲಿಗೆ ಒಡ್ಡಿ ಪುಟ್ಟನ ಮನಸ್ಸು ನಿರಾಳವಾಗಿದ್ದು ನೋಡಿ ಭಾಗೀರಥಮ್ಮ ನೆಮ್ಮದಿಯಿಂದ ನಕ್ಕು ಮನೆಯ ದಾರಿ ಹಿಡಿದರು.